ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ನನಗೆ ಪರ್ಸ್ನಲಿ ಕೇಳೋದಾದರೆ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಎಸ್ಪೆಷಲಿ ಈ ವಾರದ ಎಪಿಸೋಡ್ಸ್ಗಳು ಮತ್ತು ಈ ವಾರದಲ್ಲಿ ಕೊಡ್ತಾ ಇರುವಂತಹ ಟಾಸ್ಕ್ಗಳನ್ನೆಲ್ಲ ನೋಡುವಾಗ ಇದು ಅವಶ್ಯಕತೆ ಇತ್ತಾ? ಬಿಕಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನು 2 ವಾರ ಅಷ್ಟೇ ಬಾಕಿ ಇದೆ. ಸೊ ಈ ಟೈಮಲ್ಲಿ ಈ ರೀತಿ ಕಂಟೆಸ್ಟೆಂಟ್ಸ್ಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡುವಂತಹ ಟಾಸ್ಕ್ಗಳು ಮತ್ತು ಟಾಕ್ಸಿಕ್ ಫೈಟ್ಸ್ನ ನೋಡುವಂತಹ ಒಂದು ಸಂದರ್ಭ ಎಲ್ಲ ಬರ್ತಾ ಇರೋದು ಇಟ್ಸ್ ವೆರಿ ಅಂದರೆ ಇರಿಟೇಟಿಂಗ್ ಪ್ಲಸ್ ನೋಡೋದಕ್ಕೆ ತುಂಬ ಡಿಸ್ಟರ್ಬಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ಸೀಸನ್ 10ಅಲ್ಲೆಲ್ಲ ನಾವು ಆ್ಯಕ್ಚುಲಿ ನೋಡಿದ್ವಿ, ಇದೇ ಥರ ಈ ತಾಕತ್ತಿದ್ರೆ ತಡ್ಕೋ ಅನ್ನೋಂತಹ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ ನಿನ್ನೆ. ಈ ಥರ ಟಾಸ್ಕ್ನ ಅಲ್ಲಿ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವ್ರು ಆಡಿದ್ದು. ಸೊ ಆ ಟೈಮಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ನೆನಪಿರುತ್ತೆ. ಸೊ ಈ ಥರದ್ದೊಂದು ಟಾಸ್ಕನ್ನು ಸೀಸನ್ 10ಅಲ್ಲಿ ಕೊಟ್ಟಿದ್ದು ನಿಯರ್ಲಿ ಸಮ್ 8th or 9th ವೀಕ್ ಅಂತ ಅನ್ಸುತ್ತೆ. ಅಂದರೆ ಇನ್ನೂ ಕೂಡ ಶೋ ಮುಗಿಯೋದಕ್ಕೆ ಸಾಕಷ್ಟು ವಾರಗಳಿದ್ವು, ಇನ್ನೂ ಕಾಂಪಿಟೇಷನ್ ಸಿಕ್ಕಾಬಟ್ಟೆ ಬಾಕಿ ಇತ್ತು, ಆ ಥರದ್ದೆಲ್ಲ. ಬಟ್ ಈ ಸೀಸನಲ್ಲಿ ಇನ್ನು ಸೀಸನ್ ಮುಗಿಯೋದಕ್ಕೆ 2 ವಾರ ಇರೋದು. ಈ ಟೈಮಲ್ಲಿ ಈ ರೀತಿ ಅಂದರೆ ಬೇಕು ಅಂತಲೇ ಜಗಳ ಕ್ರಿಯೇಟ್ ಆಗಲಿ ಅನ್ನುವಂತಹ ಒಂದು ಮೈಂಡ್ ಸೆಟ್ಟಲ್ಲಿ ಕೆಲವೊಂದಷ್ಟು ಟಾಸ್ಕ್ಗಳನ್ನು ಡಿಸೈನ್ ಮಾಡಿರುವಂಥದ್ದು. ಏನಪ್ಪ ಕಂಟೆಸ್ಟೆಂಟ್ಸ್ಗಳನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಇವಾಗ ಮೀಟರ್ ಬೇಕು ಮೀಟರ್ ಅನ್ನುವಂತಹ ಟಾಸ್ಕ್ ಕೊಟ್ಟರು. ಅಲ್ಲಿ ಜಗಳ ಆಗುವಂತಹ ವಿಷಯ ಏನೂ ಇರಲಿಲ್ಲ. ಬಟ್ ಸ್ಟಿಲ್ ರಾಶಿಕಾ ಅವರು ಅಂದರೆ ಅಶ್ವಿನಿ ಅವರಿಗೆ ಸೊಂಟ ನೋವು ಅನ್ನುವಂತಹ ಒಂದು ಕಮೆಂಟ್ ಮಾಡ್ತಾರೆ. ಅಲ್ಲಿಂದ ಸಿಕ್ಕಾಬಟ್ಟೆ ಅಂದರೆ ಫೈಟ್ಸ್ ಶುರುವಾಗುತ್ತೆ. ಅದು ಹೋಗ್ತಾ ಹೋಗ್ತಾ ನೋಡೋಕ್ಕೆ ಹೆಂಗೆ ಅನ್ನಿಸ್ತು ಅಂತಂದರೆ ಸಿಕ್ಕಾಬಟ್ಟೆ ಟಾಕ್ಸಿಕ್ ವೈಬ್ಸ್ ಇತ್ತು ಆ ಫೈಟ್ ನೋಡುವಾಗ. ಈ ಕಡೆ ಅಂದರೆ ಅಶ್ವಿನಿ ಅವರು ಫುಲ್ ಫ್ಯೂರಿಯಸ್ ಆಗಿ ಮುಚ್ಚೆ ಬಾಯಿ ಅನ್ನೋದು, ಮತ್ತು ರಾಶಿಕಾ ಅವರು ಅದಕ್ಕೆ ತಕ್ಕ ಹಾಗೆ ಅವರು ಏಕವಚನದಲ್ಲಿ ಮಾತಾಡೋದು, ಅದನ್ನೆಲ್ಲ ನೋಡುವಾಗ ತುಂಬ ಇರಿಟೇಟ್ ಆಗ್ತಾಯಿತ್ತು. ಅದು ಅಲ್ಲದೆ ರಾಶಿಕಾ ಅವರು ಆ್ಯಕ್ಚುಲಿ ಪಾಪ ಸೊಂಟ ನೋವು ಇದೆ ಅಂತೆಲ್ಲ ಹೇಳೋ ಅವಶ್ಯಕತೆಯೇ ಇರಲಿಲ್ಲ. ಅವ್ರು ಆಮೇಲೆ ಹೇಳ್ತಾರೆ ನಾನು ಅದನ್ನು ನಾರ್ಮಲಾಗಿ ಹೇಳಿದ್ದು ಅಂತ. ಬಟ್ ಅವರಲ್ಲಿ ಅಶ್ವಿನಿ ಅವ್ರಿಗೆ ಆ ಗೇಮ್ ಟೈಮಲ್ಲಿ ಹೇಳಿದಾಗ ಅದು ನಾರ್ಮಲಾಗಿ ಹೇಳಿದ್ರು ಅಂತ ನಿಜವಾಗ್ಲೂ ಅನಿಸಿಲ್ಲ. ಆಬ್ವಿಯಸ್ಲಿ ಅಶ್ವಿನಿ ಅವರಿಗೆ ಅದನ್ನು ಕೇಳಿ ಕೋಪ ಬಂತು. ಸೊ ಅವರು ಕೂಡ ಮುಚ್ಚೆ ಬಾಯಿ ಸಾಕು ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಏಕವಚನದ ವಾಗ್ಯುದ್ಧ ಎಲ್ಲ ನಡೀತು. ಅದನ್ನು ನೋಡುವಾಗ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಆಗಿತ್ತು. ಅದಾದಮೇಲೆ ತಾಕತ್ತಿದ್ರೆ ತಡ್ಕೋ ಅನ್ನುವಂತಹ ಟಾಸ್ಕ್ ಬಂದಾಗ ಬೇಕು ಅಂತ ಎಗೇನ್ ರಾಶಿಕಾ ಅವರು ಮತ್ತೆ ಅಶ್ವಿನಿಯವ್ರ ಜೊತೆಗೆ ವಾಗ್ಯುದ್ಧಕ್ಕೆ ನಿಂತರು. ನೀನು 100 ಸಿನಿಮಾ ಮಾಡಿರ್ಬೋದು, 20 ವರ್ಷದಿಂದ ಇರ್ಬೋದು, ಬಟ್ ನೀನು ಎಷ್ಟು ಸಿನಿಮಾ ಮಾಡಿದ್ಯಾ ಅಂತ ಯಾರಿಗೂ ಗೊತ್ತೇ ಇಲ್ಲ. ರಕ್ಷಿತಂಗೆ ಗೊತ್ತಿಲ್ಲ ನೀನು ಯಾವ್ಯಾವ ಸಿನಿಮಾ ಮಾಡಿದ್ಯಾ ಅಂತ. ಆ್ಯಂಡ್ ಏಕವಚನ ಇಟ್ಕೊಂಡು ನೀನು ಜಗಳ ಮಾಡ್ತಾ ಇರ್ತೀಯ, ಅದೆಲ್ಲ ಕಾಮಿಡಿ ಆಗಿದೆ ಅಂತ ಸುದೀಪ್ ಸರೇ ಹೇಳಿದ್ರು. ನಿನ್ನ ಬಂಡವಾಳ ಎಲ್ಲ ಗೊತ್ತಾಗ್ತಾ ಇದೆ ಹೊರಗಡೆ, ಅದು ಇದು ಅಂತೆಲ್ಲ ಸಿಕ್ಕಾಬಟ್ಟೆ ಅಂದರೆ ಪರ್ಸ್ನಲ್ ಟಾರ್ಗೆಟ್ ಥರ ಆಗೋಯ್ತು. ಈ ಕಡೆ ಅಶ್ವಿನಿ ಅವ್ರು ಏನು ಕಡಿಮೆ ಇಲ್ಲ, ಅವರು ಕೂಡ ಸರಿಯಾಗೆ ಏಕವಚನದಲ್ಲಿ ಬೈಯೋದಕ್ಕೆಲ್ಲ ಶುರು ಮಾಡಿದ್ರು. ಅಂದರೆ ಈ ಕಂಟೆಸ್ಟೆಂಟ್ಸ್ಗಳು ರಾಶಿಕಾ ಮತ್ತು ಅಶ್ವಿನಿ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಇದನ್ನೆಲ್ಲ ಹೊರಗಡೆ ಜನ ನೋಡ್ತಾ ಇದ್ದಾರೆ. ಈಗ 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 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಎಷ್ಟೋ ಫ್ಯೂ ಲ್ಯಾಕ್ಸ್ ಪೀಪಲ್ ಬಿಗ್ ಬಾಸ್ನ ನೋಡ್ತಾ ಇರ್ಬೋದು. ಸೊ ಅವರೆಲ್ಲರ ಮುಂದೆ ನಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಕಾಣಿಸ್ಕೊಳ್ತಾ ಇರುತ್ತೆ. ಬರೀ ಈ ಥರ ಜಗಳ ಮಾಡ್ಕೊಂಡು ಗಲಾಟೆ ಮಾಡಿಕೊಂಡು ನಾವು ಏನು ಸಾಧಿಸೋದಕ್ಕೆ ಹೊರಟಿದ್ದೀವಿ ಆ ಥರ ಥಾಟೇ ಬರಲ್ವಾ ಅಂತ ನನಗೆ ಅನ್ನಿಸ್ತು ಆ್ಯಕ್ಚುಲಿ. ಸುಮ್ಮನೆ ಜಗಳ. ಸೊ ಇದೆಲ್ಲದ್ರ ಮಧ್ಯೆ ಸ್ವಲ್ಪ ಅಂದರೆ ಒಳ್ಳೆ ರಿಲೀಫ್ ಅಂತ ಅನ್ನಿಸ್ತಾ ಇದ್ದಿದ್ದು ನಮ್ಮ ಗಿಲ್ಲಿ ಅವರ ಕಾಮಿಡಿ. ಈ ಗಿಲ್ಲಿ ಅವ್ರ ಜೊತೆಗೆ ನಮ್ಮ ರಕ್ಷಿತಾ ಮತ್ತು ರಘು ಅವರು ಕೂಡ ಈಗ ಸೇರ್ಕೊಂಡ್ಬಿಟ್ಟಿದ್ದಾರೆ ತರಲೆ ಮಾಡೋದಕ್ಕೆ. ಸೊ ಅವ್ರ 3 ಜನದ ಕಾಂಬಿನೇಷನ್ ನೋಡೋದಕ್ಕೆ ಇವಾಗ ಒಂಥರ ಮಜಾ ಇದೆ. ಅಂದರೆ ರಘು ಅವರು ಕೂಡ ತರಲೆ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತಿನ ಪ್ರೋಮೋ ನೋಡಿದ್ರಲ್ಲ ನೀವು, ಧ್ರುವಂತ್ ಮತ್ತು ಅಶ್ವಿನಿ ಅವ್ರ ಮಧ್ಯೆ ಏನೋ ಒಂದು ಸ್ವಲ್ಪ ವೈಮನಸ್ಯ ಬಂದಿದೆ. ಅದನ್ನು ಹಿಡ್ಕೊಂಡು ಅವ್ರು ತರಲೆ ಮಾಡ್ತಿರೋದು, ಕಾಲು ಎಳಿತಿರೋದು. ರಘು ಅವರು ಬೇರೆ ಅದಕ್ಕೆ ಇನ್ಪುಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ರಘು ಅವರು ಗಿಲ್ಲಿಯಾಗಿ ಬದಲಾಗ್ತಿದ್ದಾರೆ. ಗಿಲ್ಲಿಯಿಂದ ಇನ್ಫ್ಲೂಯೆನ್ಸ್ ಆಗಿ ರಘು ಮತ್ತು ರಕ್ಷಿತಾ ಅವರು ತರಲೆ ಮಾಡ್ತಿರೋದೆಲ್ಲ ಸಖತ್ತಾಗಿ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಲೈವಲ್ಲೂ ಕೂಡ ಅವ್ರ 3 ಜನದ ಕಾಂಬಿನೇಷನ್ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಈ ಕಡೆ ಅದು ಬಿಟ್ಟರೆ ಅಂದರೆ ಇವ್ರು ಬೇರೆಯವ್ರು ಜಗಳ ಆಡೋದು, ಗಲಾಟೆ ಮಾಡೋದು, ಮತ್ತು ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇರೋದು, ಟಾಸ್ಕ್ ಗೆಲ್ಲೋದಕ್ಕೆ ಒಂದು ರೀತಿ ಏನೋ ಯುದ್ಧ ಗೆಲ್ಲಬೇಕೇನೋ ಅನ್ನೋ ರೀತಿ ತಲೆ ಕೆಡಿಸ್ಕೊಂಡು ಇನ್ಸೆಕ್ಯೂರ್ ಫೀಲ್ ಮಾಡ್ತಿರೋದು, ಇದೆಲ್ಲ ನೋಡೋದಕ್ಕೆ ತುಂಬ ಒಂಥರ ಡಿಸ್ಟರ್ಬಿಂಗ್ ಅಂತ ಅನಿಸುತ್ತೆ. ಈ ಕಡೆ ಕಾವ್ಯ ಬೇರೆ ಆ ಧನುಷ್ ಮಾತು ಕೇಳಿಕೊಂಡು ಅವರು ಈಗ ನಮ್ಮ ಗಿಲ್ಲಿಯಿಂದ ದೂರ ಆಗೋ ಪ್ರಯತ್ನ ಮಾಡ್ತಾರೆ. ಅವರಂತೂ ಶಿ ಈಸ್ ಲೈಕ್ ಫುಲ್ಲಿ ಕನ್ಫ್ಯೂಸ್ಡ್. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಆ್ಯಕ್ಚುಲಿ. ಈಗ ಲಾಸ್ಟ್ ವೀಕೆಂಡ್ ಎಪಿಸೋಡೆಲ್ಲ VT ಬೇರೆ ಪ್ಲೇ ಮಾಡಿದ್ರ ಫ್ಯಾಮಿಲಿದು, ಅದನ್ನು ನೋಡಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಲೈವಲ್ಲಿ ರಘು ಅವ್ರ ಹತ್ರ ಮಾತಾಡ್ತಾರೆ. ನಮ್ಮಮ್ಮ ಆ್ಯಕ್ಚುಲಿ ಬೇರೆ ಥರ ಅಂದರೆ ಮೋಸ್ಟ್ಲಿ ಅವರು ಎಮೋಷನಲ್ ಆ್ಯಂಗಲಿಂದ ನೋಡ್ತಾ ಇದ್ದಾರೆ. ಗಿಲ್ಲಿ ಆ್ಯಕ್ಚುಲಿ ಒಂದು ಎಮೋಷನಲ್ ಸಪೋರ್ಟ್ ಆಗಿ ನಮ್ಮ ಕಾವ್ಯ ಅವ್ರಿಗೆ ಜೊತೆಗಿರುವಾಗ ನೀನು ಯಾಕೆ ಅಂದರೆ ಅವ್ರನ್ನ ಎದುರಾಕೋತೀಯ, ಅವ್ನ ವಿರುದ್ಧನೇ ಮಾತಾಡ್ತೀಯ ಅನ್ನೋ ಆ್ಯಂಗಲಲ್ಲಿ ಹೇಳಿದ್ದಾರೆ ಅಂತೆಲ್ಲ ಕಾವ್ಯ ಆ್ಯಕ್ಚುಲಿ ರಘು ಅವ್ರ ಹತ್ರ ಮಾತಾಡ್ತಿದ್ರು. ಬಟ್ ರಘು ಕರೆಕ್ಟಾಗಿ ಹೇಳಿದ್ರು, ಇಲ್ಲ
ನಿಂಗೊಬ್ರು ಸಪೋರ್ಟ್ ಮಾಡ್ತಿದ್ರೆ ಅವರಿಂದ ಪ್ಲಸ್ ಆಗ್ತಾ ಇದೆ ಅಂತಂದರೆ ನೀನು ಯಾಕೆ ಅವ್ರ ಹತ್ರ ದ್ವೇಷ ಕಟ್ಕೊಳ್ತೀಯಾ ಅಥವಾ ಅವರನ್ನು ಯಾಕೆ ಬಿಟ್ಕೊಡ್ತೀಯ ಅನ್ನೋ ಥರನೇ ಆ್ಯಕ್ಚುಲಿ ನಿಮ್ಮಮ್ಮ ಹೇಳಿದ್ದು ಅಂತ ಅನ್ನಿಸ್ತು ವಿ ನೋಡಿದಾಗ ಅಂತಲೇ ಹೇಳಿದ್ರು. ಅಫ್ಕೋರ್ಸ್ ರಘು ಅವರು ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ಲಿ ಪಾಯಿಂಟ್ ಇತ್ತು, ಹಾಗೇ ಅವರ ತಾಯಿ ಹೇಳಿರುವಂಥದ್ದು. ಬಟ್ ಕಾವ್ಯಂಗೆ ಏನಂತಂದರೆ ಅದನ್ನು ಅನಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಅಫ್ಕೋರ್ಸ್ ಅವ್ರ ಕಷ್ಟ ಅರ್ಥ ಆಗುತ್ತೆ, ಬಿಕಾಸ್ ಈಗ ಆ ವಿ ತೋರಿಸಾದ್ಮೇಲೆ ಕಾವ್ಯ ಅವ್ರು ಹೆಂಗೆ ಬಿಹೇವ್ ಮಾಡಿದ್ರು ಈಗ ಜನ ಜಡ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಸ್ಟಿಲ್ ಅವರಿಗೆ ಜೆನ್ಯೂನಾಗಿ ಏನು ಅನಿಸುತ್ತೋ ಅದನ್ನು ಮಾಡಿದ್ರಷ್ಟೇ ಒಳ್ಳೆಯದು. ಅದು ಬಿಟ್ಟು ಧನುಷ್ ಅವ್ರ ಜೊತೆಗೆ ಮಾತಾಡೋದು. ಈ ಧನುಷ್ ಬೇರೆ ಏನು ಗೊತ್ತಾ, ಅಲ್ಲಿ ಮಧ್ಯದಲ್ಲಿ ಬತ್ತಿ ಇಟ್ಬಿಟ್ರು ಆಲ್ರೆಡಿ ಲೈವಲ್ಲಿ. ಆ್ಯಕ್ಚುಲಿ ಸುಮಾರು ವಿಷಯ ನಿಮಗೆ ನೋಡಲಿಕ್ಕೆ ಸಿಕ್ಕಿರುತ್ತೆ. ಬತ್ತಿ ಇಟ್ಟರು, ಮತ್ತೆಲ್ಲೋ ಒಂದು ಕಡೆ ಈಗ ಮೀಟರ್ ಬೇಕು ಮೀಟರ್ ಅನ್ನುವಂತಹ ಟಾಸ್ಕ್ ಎಲ್ಲ ಮುಗಿದಾದ್ಮೇಲೆ ನಮ್ಮ ಗಿಲ್ಲಿಯವರು ಕಾವ್ಯ ಅವ್ರಿಗೆ ಕಾಲು ಎಳಿತಾಯಿದ್ರು. ಏನು ಬಂದು ರಿಕ್ವೆಸ್ಟ್ ಮಾಡಿದ್ದೇನೋ, ದಯವಿಟ್ಟು ನನ್ನ ಬಕೀಟಿಗೆ ಮಣ್ಣು ಹಾಕಬೇಡಿ ಅಂತ ಕೇಳ್ಕೊಂಡಿದ್ದೇನೋ, ಅದು ಇದು ಅಂತೆಲ್ಲ ಕಾಲು ಎಳಿತಾ ಇರುವಾಗ ಈ ಕಡೆ ಕಾವ್ಯ ಅವರು ಹೌದು ಫ್ರೆಂಡು ಅಂತ ಆಮೇಲೆ ನಾನು ಬಂದು ಮನ ಒಲಿಸ್ಲಿಲ್ಲ ಅಂತಂದರೆ ಅದನ್ನು ಮತ್ತೆ ಇಟ್ಕೊಂಡು ಕಾಲು ಎಳಿತಾರಲ್ವ, ಅದಕ್ಕೋಸ್ಕರ ನಾನು ಮಾಡಿದ್ದು ಅಂತ ಹೇಳಿದಾಗ ಫ್ರೆಂಡಾ ಕಾವ್ಯ ಅಂತ ಹೇಳ್ತಾರೆ. ಮತ್ತು ಧನುಷಿಗೆ ಗೊತ್ತು ಆಲ್ರೆಡಿ ಏನೆಲ್ಲ ಅವರು ಕಾವ್ಯನ ತಲೆಗೆ ತುಂಬಿದ್ದಾರೆ ಅಂತ. ಸೊ ಅದರಿಂದನೇ ಕಾವ್ಯ ಈ ರೀತಿ ಕನ್ಫ್ಯೂಸ್ಡ್ ಆಗಿ ಗಿಲ್ಲಿ ಅವರಿಂದ ದೂರ ಹೋಗುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಧನುಷ್ ಅವ್ರಿಗೆ ಗೊತ್ತು, ಅದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ ಅಂತ. ಆದರೆ ಈ ರೀತಿ ಕಾಲು ಎಳ್ಕೊಂಡು ಗಿಲ್ಲಿ ಮತ್ತು ಕಾವ್ಯ ಅವರು ಮಾತಾಡ್ತಾ ಇರುವಾಗ ಫ್ರೆಂಡಾ ಕಾವ್ಯ ಅಂತಾರೆ. ಜೊತೆಗೆ ಪ್ರಶ್ನೆ ಬೇರೆ ಕೇಳ್ತಾರೆ, ಏನು ಇಬ್ಬರು ಹೊಡೆದಾಡ್ತಾ ಇದ್ದೀರಲ್ಲ ಅಂತ. ಅಷ್ಟೊಂದು ಮುಗ್ಧನ ಧನುಷ್ ಅವರು. ಆ್ಯಂಡ್ ಫಸ್ಟ್ ಆಫ್ ಆಲ್ ಲೈವಲ್ಲಿ ಏನೇನೆಲ್ಲ ತಲೆ ತಿಂದಿದ್ದಾರೆ ಧನುಷ್ ಅವರು ಕಾವ್ಯಗೆ ಅನ್ನೋದನ್ನು ಎಪಿಸೋಡಲ್ಲಿ ಯಾಕೆ ತೋರಿಸ್ಲಿಲ್ವೋ ಗೊತ್ತಿಲ್ಲ. ಅವ್ರು ಇಡ್ತಾ ಇರುವಂತಹ ಬತ್ತಿಯನ್ನು ಎಪಿಸೋಡಲ್ಲಿ ಯಾಕೆ ತೋರಿಸ್ತಿಲ್ಲೋ ಗೊತ್ತಿಲ್ಲ. ಬಟ್ ಲೈವಲ್ಲಿ ಇಟ್ ಈಸ್ ವೆರಿ ಎವಿಡೆಂಟ್ ದಟ್ ಧನುಷ್ ಅವರು ಬೇಕು ಅಂತ ಗಿಲ್ಲಿ ಮತ್ತು ಕಾವ್ಯ ಅವರ ನಡುವೆ ರಿಫ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲೇ ಇದೊಂದು ಫ್ರೆಂಡ್ಶಿಪ್ ಟೆಸ್ಟ್ ಅಂತಲೇ ಅಂದ್ಕೊಳ್ಳೋಣ. ಈ ಟೈಮಲ್ಲಿ ಸ್ನೇಹ ದೊಡ್ಡದ ಅಥವಾ ಯಾರೋ ಒಬ್ಬ ವ್ಯಕ್ತಿ ಬಂದು ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಾಗ ಅದರಿಂದ ನೀವು ಇನ್ಫ್ಲುಯೆನ್ಸ್ ಆಗಿ ರಿಯಾಕ್ಟ್ ಮಾಡೋದು ದೊಡ್ಡದ ಅನ್ನೋದನ್ನು ಕಾವ್ಯ ಅವರು ಡಿಸೈಡ್ ಮಾಡ್ಕೋಬೇಕು. ಕಾವ್ಯ ಆಲ್ರೆಡಿ ಕನ್ಫ್ಯೂಸ್ ಆಗಿದ್ದಾರೆ, ಅದರಲ್ಲಿ ಧನುಷ್ ಬೇರೆ ಬಂದು ಈ ರೀತಿ ಎಲ್ಲ ಹೇಳೋದು. ಅಲ್ಲಪ್ಪ, ಕಾವ್ಯ ಅವರ ಅಪ್ಪ ಅಮ್ಮಂಗೆ ಟೆನ್ಷನ್ ಇಲ್ಲ, ಅವ್ರು ಬಂದು ಬ್ರೇಸ್ಲೆಟ್ ಎಲ್ಲ ಕೊಟ್ಟು ಹೋಗಿದ್ದಾರೆ, ಇಷ್ಟ ಆಗಿರೋದಕ್ಕೆ ಕೊಟ್ಟಿದ್ದಲ್ವಾ. ಈಗ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳ ತಂದೆ ತಾಯಿಯರು ಅಥವಾ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಾಗ ಇನ್ನೊಬ್ರಿಗೆ ಅಂದರೆ ನಮ್ಮ ಮಗಳಿಗೆ ಯಾರು ಲೈಕಂದರೆ ಒಂದು ರೀತಿ ಸಪೋರ್ಟ್ ಆಗಿದ್ರು ಅಥವಾ ನಮ್ಮ ಮಗನಿಗೆ ಯಾರು ಸಪೋರ್ಟ್ ಆಗಿದ್ರು ಅವರಿಗೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದು ಅದೇ ರೀಸನ್ಗಲ್ವಾ. ನಮ್ಮ ಮಗಳ ಜೊತೆ ಚೆನ್ನಾಗಿದ್ರು ಅಥವಾ ನಮ್ಮ ಫ್ಯಾಮಿಲಿಯಲ್ಲಿರುವಂತಹ ಕಂಟೆಸ್ಟೆಂಟ್ ಜೊತೆಗೆ ಯಾರೊಬ್ರು ಇನ್ನೊಬ್ರು ಕಂಟೆಸ್ಟೆಂಟ್ ಚೆನ್ನಾಗಿದ್ರು ಅನ್ನೋ ಕಾರಣಕ್ಕೆ ತಾನೇ ಕೊಟ್ಟಿದ್ದು. ಅದನ್ನು ಕೆಟ್ಟ ಅರ್ಥದಲ್ಲಿ ಕೊಟ್ಟಿರೋದಲ್ಲ ಅಲ್ವಾ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ರಾಶಿಕಾ ಅವರ ಯಾರಪ್ಪ ಅಮ್ಮ ಎಲ್ಲ ಬಂದಿದ್ರಲ್ವ, ಅಮ್ಮ ಮತ್ತು ತಮ್ಮ ಎಲ್ಲ ಅವ್ರೇನು ಗಿಲ್ಲಿಗೇನು ಗಿಫ್ಟ್ ಏನು ಕೊಟ್ಟಿಲ್ಲ ಅಲ್ವಾ, ಎಲ್ಲಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರು ಗಿಲ್ಲಿಗೆ ತುಂಬ ನೆಗೆಟಿವ್ ಆಗಿ ಅಂದರೆ ಏನೋ ಸ್ವಲ್ಪ ದೂರ ಇಡೋ ಪ್ರಯತ್ನನೇ ಮಾಡ್ತಾಯಿದ್ರು. ಸೊ ಹಂಗಂದಮೇಲೆ ಕಾವ್ಯ ಅವರು ಸ್ವಲ್ಪ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಬೇಕು ಇವಾಗ. ಆ್ಯಂಡ್ ಧನುಷ್ ಅವರಂತೂ ಲೈವಲ್ಲಿ ಸರಿಯಾಗಿ ತಲೆ ತಿಂದಿದ್ದಾರೆ ಕಾವ್ಯಗೆ, ಅದಂತೂ ಇಟ್ ಈಸ್ ವೆರಿ ಎವಿಡೆಂಟ್. ಬಟ್ ಎಪಿಸೋಡಲ್ಲಿ ಅದನ್ನು ಕರೆಕ್ಟಾಗಿ ರಿಜಿಸ್ಟರ್ ಮಾಡಿಸ್ತಿಲ್ಲ. ಬಟ್ ಧನುಷು ಗಿಲ್ಲಿ ಮತ್ತು ಕಾವ್ಯ ನಡುವೆ ಈ ಥರದೊಂದು ಮಾತುಕತೆ ಆಗುವಾಗ ಅವ್ರು ಹೇಳಿದಂತೂ ಹೌದು, ಏನು ನೀವಿಬ್ಬರು ಹೊಡೆದಾಡ್ತಾ ಇದ್ದೀರಾ ಅಂತ. ಹೊಡೆದಾಡೋ ಥರ ಮಾಡೋದಕ್ಕೆ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬಂದಿದೆ ಧನುಷ್ ಅವರೇ, ನೀವು ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರ ಅಲ್ವಾ. ಸೊ ಇದು ಬೇರೆ. ಮತ್ತು ಅದ್ರ ಜೊತೆಗೆ ಈ ಕಡೆ ಧ್ರುವಂತ್ ಮತ್ತು ಅಶ್ವಿನಿ ಅವ್ರದ್ದು ಒಂದು ಟೀಮ್ ಅನ್ನೋ ಥರ, ಮತ್ತು ಇಡೀ ಮನೆ ಇನ್ನೊಂದು ಟೀಮ್ ಅನ್ನೋ ಥರ ಅವರಿಬ್ಬರು ಅಡುಗೆ ಲೈಕಂದ್ರೆ ಬೇರೆ ಸಪ್ರೇಟ್ ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಒಂದೇ ಮನೆಯಲ್ಲಿ ಜಸ್ಟ್ 8 ಜನ ಇರುವಾಗ ಈ ರೀತಿ 2 ಭಾಗ ಆಗುವಂಥದ್ದು, ಇದನ್ನೆಲ್ಲ ನಾವು ನೋಡಬೇಕಾ. ಆ್ಯಕ್ಚುಲಿ ನೋಡೋದಕ್ಕೊಂಥರ ಬೇಜಾರಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ಈ ಟಾಸ್ಕ್ಗಳು ಬೇರೆ. ಒಂದು ರೀತಿ ಏನೋ ತುಂಬ ಅಂದರೆ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ವೇನೋ ಕಂಟೆಸ್ಟೆನ್ಸ್ಗಳನ್ನು ಅನ್ನೋ ಥರ ಒಂದು ಪಿಕ್ಚರನ್ನು ಕೊಡ್ತು ನಿನ್ನೆ ಎಪಿಸೋಡ್. ಎಸ್ಪೆಷಲಿ ಈ ವಾರದ ಎಲ್ಲ ಎಪಿಸೋಡ್ಸು ಅದೇ ಥರ ಪಿಕ್ಚರನ್ನು ನೋಡುವಾಗ ಕೊಡ್ತಾ ಇದೆ. ಆ್ಯಂಡ್ ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ಏನಾಯಿತು ಅಂತಂದರೆ ನಮ್ಮ ರಘು ಮತ್ತು ರಕ್ಷಿತಾ ಮತ್ತು ರಾಶಿಕಾ ಅವ್ರ ನಡುವೆ ಯಾರನ್ನು ಆಚೆ ಇಡಬೇಕು ಅಂತ, ಅಂದರೆ ಬಿಕಾಸ್ ಅವರು ಸೋತಿರ್ತಾರೆ ಗೇಮ್ನ, ಧ್ರುವಂತ್ ಮತ್ತು ಅಶ್ವಿನಿ ಮತ್ತು ಕಾವ್ಯ ಅವರ ವಿರುದ್ಧ ಯಾರನ್ನು ಆಚೆ ಇಡಬೇಕು ಅಂತ ಹೇಳ್ಕೊಂಡಾಗ ರಾಶಿಕಾ ಆ್ಯಕ್ಚುಲಿ ಇಲ್ಲ ನಾನು ಆಡಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೋತಾರೆ. ಬಟ್ ರಘು ಒಂದು ಪಾಯಿಂಟ್ ಹೇಳ್ತಾರೆ, ನೀನು ಸ್ಟ್ರಾಂಗ್ ಇದೆ ಟಾಸ್ಕಲ್ಲಿ. ಬಟ್ ರಕ್ಷಿತಾ ಕೂಡ ಓವರ್ ಆಲ್ ಬಿಗ್ ಬಾಸ್ ಈ ಒಂದು ಸೀಸನಲ್ಲಿ ಅವರ ಆಟವನ್ನು ಗಮನಿಸುವಾಗ ಅವರ ಕಾಂಟ್ರಿಬ್ಯೂಷನ್ ಅಂತ ನೋಡುವಾಗ ಅವ್ರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ. ರಕ್ಷಿತಾ ಅವರು ಎಂಟರ್ಟೈನ್ಮೆಂಟಲ್ಲಿ ತುಂಬ ಮುಂದಿದ್ದಾರೆ ರಾಶಿಕಾ ಅವರಿಗೆ ಹೋಲಿಸಿದರೆ. ಮತ್ತು ಈ ಸೀಕ್ರೆಟ್ ರೂಮಲ್ಲೆಲ್ಲ ಇದ್ದಾಗ ರಕ್ಷಿತಾ ಅವರು ಯಾವ ರೀತಿ ಎಂಟರ್ಟೈನ್ ಮಾಡಿದ್ದಾರೆ ಅದೆಲ್ಲ ತುಂಬ ಕೌಂಟ್ ಆಗುತ್ತೆ ಅಂತ ವ್ಯಾಲಿಡ್ ಪಾಯಿಂಟನ್ನೇ ಹೇಳಿದ್ರು. ಬಟ್ ರಾಶಿಕಾ ಅವ್ರಿಗೆ ಏನು ಗೊತ್ತಾ, ಅವ್ರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಯಾವುದನ್ನು ಕೂಡ. ಇಲ್ಲ ನಾನು ಗೇಮ್ ಆಡ್ತೀನಿ ಅಂತ. ಅಂದರೆ ದ ಥಿಂಗ್ ಈಸ್ ರಾಶಿಕಾ ಅವ್ರಿಗೆ ಆ್ಯಕ್ಚುಲಿ ಇಲ್ಲಿ ತನಕನೂ ಅವ್ರ ತಲೆಯಲ್ಲಿ ಏನು ಅಂತಂದರೆ ನಾನು ಟಾಸ್ಕ್ ಆಡ್ತಾ ಇದ್ದೀನಿ, ನಾನು ಸ್ಟ್ರಾಂಗ್ ಅಂತಲೇ ಇದೆಯೇ ಹೊರತು ಅವ್ರಿಗೆ ಇದನ್ನು ಹೊರತುಪಡಿಸಿ ಬೇರೆ ಏನೋ ಮಾಡಬೇಕು ಬಿಗ್ ಬಾಸ್ ಮನೆಯಲ್ಲಿ, ಆಗ ಮಾತ್ರ
ನಾವು ವಿನ್ನರ್ ಅಂತ ಆಗಬಹುದು ಅಥವಾ ಕೊನೆ ತನಕ ಹೋಗಬಹುದು ಅಥವಾ ನಮ್ಮ ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದು ಅವರಿಗೆ ಮನವರಿಕೆನೇ ಆಗಿಲ್ಲ. ಟಾಸ್ಕಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ, ಟಾಸ್ಕ್ ಗೆಲ್ತೀನಿ, ಹೋಗ್ತೀನಿ ಅಂತ. ಬಟ್ ಅಲ್ಲಿ ಪಾಪ ರಕ್ಷಿತ್ ಅವ್ರಿಗೆ ಏನು ಅಂತಂದರೆ ಅವರು ಡಿಫೆಂಡ್ ಮಾಡಿಕೊಂಡ್ರು. ಬಟ್ ಕೊನೆಯಲ್ಲಿ ರಘು ಅವರೇ ಇಲ್ಲ ನೀವೇ ಆಟಾಡಿ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ನೀವಿಬ್ಬರೇ ಆಟಾಡಿ, ನಾನು ಹೊರಗಡೆ ಉಳ್ಕೊಳ್ತೀನಿ ಅಂತ ಹೇಳಿದಾಗ ರಕ್ಷಿತ್ ಅವರು ಸ್ಯಾಕ್ರಿಫೈಸ್ ಮಾಡಿಬಿಟ್ರು. ಬಿಕಾಸ್ ಅಲ್ಲೇನೋ ಆಪ್ಷನ್ ಇಲ್ಲ, ಬಿಕಾಸ್ ರಾಶಿಕ್ ಅವರು ಒಪ್ತಾ ಇಲ್ಲ. ರಾಶಿಕ್ ಅವ್ರಿಗೆ ಮನವರಿಕೆನೂ ಆಗಲ್ಲ, ನಾನು ಎಂಟರ್ಟೈನ್ಮೆಂಟ್ ಏನೂ ಮಾಡ್ತಾ ಇಲ್ಲ, ನನಗೆ ಕಂಪೇರ್ ಮಾಡಿದ್ರೆ ರಕ್ಷಿತ್ ಅವರು ಎಷ್ಟೋ ಮುಂದಿದ್ದಾರೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ರಕ್ಷಿತ್ ಅವ್ರಿಗೆ ಈ ಟಾಸ್ಕ್ ಎಲ್ಲ ಆಡಿ ಟಾಪ್ 6ಗೆ ಬರುವಂತಹ ಅವಶ್ಯಕತೆಯೇ ಇಲ್ಲ. ಅವರು ರಾಶಿಕ್ ಅವ್ರಿಗಿಂತ ತುಂಬ ಮುಂದಿದ್ದಾರೆ, ಅದು ರಾಶಿಕ್ ಅವರಿಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಸೊ ಅದನ್ನು ಬಿಟ್ಟರೆ ನಮ್ಮ ರಘು, ಗಿಲ್ಲಿ ಮತ್ತು ರಕ್ಷಿತ್ ಅವ್ರ ಕಾಮಿಡಿ ಎಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಮಧ್ಯೆ ಗ್ಯಾಪ್ ಸಿಕ್ಕಲ್ಲೆಲ್ಲ ಕಾಮಿಡಿ ಮಾಡ್ತಾಯಿದ್ರು. ಆಮೇಲೆ ಗಿಲ್ಲಿ ಕಾಮಿಡಿ ಅದೇ ಹೇಳಿದ್ನಲ್ಲ, ಇನ್ಫ್ಯಾಕ್ಟ್ ಈ ಮೀಟ್ರ್ ಬೇಕು ಮೀಟರ್ ಟಾಸ್ಕಲ್ಲೂ ಕೂಡ ಕಾವ್ಯ ಅವ್ರು ಬಂದು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲೂ ಮಣ್ಣು ಹಾಕುವಾಗೆಲ್ಲ ಅಲ್ಲೂ ಕಾಲು ಎಳಿತಾಯಿದ್ರು. ಅಂದರೆ ಕಾಲು ಎಳೆಯೋದಾಗಿರಬಹುದು ಅಥವಾ ಎಲ್ಲ ಸಿಚುವೇಷನಲ್ಲೂ ಕಾಮಿಡಿ ಮಾಡುವಂಥದ್ದಾಗಿರ್ಬೋದು, ಇದು ಇನ್ಬಿಲ್ಟ್ ಗಿಲ್ಲಿ ಅವರಲ್ಲಿದೆ. ಅದೇನು ಬೇಕು ಅಂತ ಅವರು ಹುಟ್ಟಿಸ್ಕೊಂಡು ಪೋರ್ಟ್ರೇ ಮಾಡ್ತಾ ಇರುವಂತಹ ವ್ಯಕ್ತಿತ್ವ ಅಲ್ಲ ಅದು. ಎಂತಹ ಸಿಚುವೇಶನ್ ಇದ್ದರು, ಎಂತಹ ಅಂದರೆ ನೆಗೆಟಿವ್ ಸಿಚುವೇಷನಲ್ಲೂ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾರೆ, ಅವ್ರ ಮೇಲೆ ಅವರು ಕಾಮಿಡಿ ಮಾಡ್ಕೊಳ್ತಾರೆ, ಸೆಲ್ಫ್ ರೋಸ್ಟಿಂಗ್ ಮಾಡ್ಕೊಳ್ತಾರೆ, ಸೆಲ್ಫ್ ಟ್ರಾಲಿಂಗ್ ಮಾಡ್ಕೊಳ್ತಾರೆ. ನೋಡೋದಕ್ಕೆ ಒಳ್ಳೆ ಮಜಾ ಇತ್ತು. ಮತ್ತು ಅಲ್ಲಿ ಈವನ್ ಈ ತಾಕತ್ತಿದ್ರೆ ತಡ್ಕೋ ಟಾಸ್ಕಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ನಡುವೆ ಒಂದು ಸ್ವಲ್ಪ ಅಲ್ಲಿ ಗೊತ್ತಲ್ಲ, ಅವರು ಜಗಳ ಆಡ್ತಿರ್ತಾರೆ, ಕೋಳಿ ಜಗಳ ಥರ ಆಡ್ತಿರ್ತಾರೆ. ಅವಾಗ ರಕ್ಷಿತನ ಬೀಳಿಸ್ತಾರೆ, ರಕ್ಷಿತಾ ವಾಪಸ್ ಎದ್ದು ಗಿಲ್ಲಿಗೆ ಹೊಡಿತಾರೆ. ಅದೆಲ್ಲ ನೋಡೋಕ್ಕೆ ಸಖತ್ ಮಜವಾಗಿತ್ತು, ನಕ್ಕು ಸಾಕಾಯ್ತು ಇನ್ಫ್ಯಾಕ್ಟ್ ಅದನ್ನು ನೋಡುವಾಗಲಂತೂ. ಆಮೇಲೆ ಇದು ಚಿಕ್ಕ ಮನೆ ದೊಡ್ಡ ಮನೆ, ಅಡುಗೆ ಅಲ್ಲೇನು ಮಾಡಿದ್ದಾರೆ ಆ ಮನೆಯಲ್ಲಿ ಅಂತ ಗಿಲ್ಲಿ ಅವ್ರು ಹೇಳಿದ್ದು. ಚಿಕ್ಕ ಮನೇಲಿ ಏನು ಅಡುಗೆ ಆಗ್ತಾಯಿದೆ ಅಂತ ಹೇಳಿದಾಗಿರ್ಬೋದು. ಮತ್ತು ಈ ಧ್ರುವಂತು ಮತ್ತು ಅಶ್ವಿನಿ ಅವ್ರ ಮಧ್ಯೆ ಏನು ಕಾನ್ವರ್ಸೇಷನ್ ಆಗ್ತಾ ಇರ್ಬೋದು ಅಂತ ಗಿಲ್ಲಿ ಅವರು ಅದನ್ನು ಹೇಳ್ತಾರೆ. ಆ್ಯಕ್ಚುಲಿ ದಟ್ ವಾಸ್ ಲೈಕ್ ಸಖತ್ತಾಗಿತ್ತು, ಸಖತ್ ನಗು ಬಂತು. ಇನ್ಫ್ಯಾಕ್ಟ್ ಮೇಡಮ್ ಇಲ್ಲ ಮೇಡಮ್, ನಾವು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಕಾವ್ಯ ಅವ್ರು ಏನೂ ಮಾಡೇ ಇರಲಿಲ್ಲ ಮೇಡಮ್, ಎಲ್ಲ ನಂದೇ ಇತ್ತು ಮೇಡಮ್, ನೀವು ಬಿಡಿ ಮೇಡಮ್, ಸ್ಟ್ರಾಂಗ್ ಬಿಡಮ್, ಅದೆಲ್ಲ ಆ ಥರದ್ದು ಕಾನ್ವರ್ಸೇಷನ್ ಆಗ್ತಿರುತ್ತೆ ಅಂತ ಅದನ್ನು ಮಿಮಿಕ್ ಮಾಡಿ ತೋರಿಸಿದ್ರಲ್ಲ, ಇಟ್ ವಾಸ್ ವೆರಿ ಹಿಲೇರಿಯಸ್, ತುಂಬ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ನೀವು ವಿಷಯ ಗಮನಿಸಿದ್ರ, ಈ ಗಿಲ್ಲಿ ಮತ್ತು ಕಾವ್ಯ ಅವ್ರ ನಡುವೆ ಡಿಸ್ಕಷನ್ ಆಗುತ್ತಲ್ಲ ಆಫ್ಟರ್ ಲೈಕ್ ಮೀಟರ್ ಬೇಕು ಮೀಟರ್ ಟಾಸ್ಕ್ ಆದಮೇಲೆ, ಆ ಟೈಮಲ್ಲಿ ಅದೇ ಕಾವ್ಯ ಅವರು ಹೇಳ್ತಾರೆ, ಫ್ರೆಂಡ್ ಅಲ್ಲಪ್ಪ, ಫ್ರೆಂಡ್ ಅಂತ ಹೇಳಿ ನಾನು ಮತ್ತೆ ಮನ ಒಲಿಸ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಟಾಂಟ್ ಮಾಡ್ತಾರೆ ಅಂತೆಲ್ಲ ಹೇಳುವಾಗ, ಆಗ ಗಿಲ್ಲಿ ಅವರು ಕಾವ್ಯಾಗ ಒಂದು ಮಾತು ಹೇಳ್ತಾರೆ, ಟೈಮ್ ಬಂತು ಅಂತ ಅನ್ನಿಸ್ತಾ ಇದೆ ಬಿಡು, ಮಿಡ್ ವೀಕಲ್ಲೇ ಟೈಮ್ ಬಂದದೆ ಅಂತ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಅಂದರೆ ಇದನ್ನು ನೋಡುವಾಗ ನಿಮಗೆ ಏನು ಅನಿಸುತ್ತೆ ಆ್ಯಕ್ಚುಲಿ, ಕಾವ್ಯ ಅವರಿಗೆ ನಿಜವಾಗ್ಲೂ ಟೈಮ್ ಬಂದಿದೆಯಾ? ಬಿಕಾಸ್ ಅವ್ರು ಬಿಹೇವ್ ಮಾಡ್ತಿರುವ ರೀತಿಯೆಲ್ಲ ನೋಡುವಾಗ ಕನ್ಫ್ಯೂಸ್ಡ್ ಆಗಿ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಅವ್ರು ಮಾಡೋದು ಬಿಟ್ಟು ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗಿ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರಲ್ಲ, ಇದನ್ನೆಲ್ಲ ನೋಡುವಾಗ ಹೊರಗಡೆ ಇರುವಂತಹ ಜನಗಳು ಸ್ವಲ್ಪ ಕಾವ್ಯ ಅವರಿಗೆ ಟೈಮ್ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ, ಮನೆಯಿಂದ ಹೊರಗೆ ಹೋಗುವಂತಹ ಟೈಮ್ ಬಂದಿದೆ ಅಂತ. ಬಟ್ ಮಿಡ್ ವೀಕಲ್ಲೇ ಟೈಮ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ಅಂತ ಗಿಲ್ಲಿ ಅವರು ಕಾವ್ಯಾಗೆ ಹೇಳಿದ್ದು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇನ್ನೊಂದು ವಿಷಯ ಹೇಳಲೇಬೇಕು, ಈ ತಾಕತ್ತಿದ್ರೆ ತಡ್ಕೊ ಅನ್ನುವಂತಹ ಟಾಸ್ಕಲ್ಲಿ ರಘು ಅವರು 70 ನಿಮಿಷ ಇದ್ದರು, ರಾಶಿಕಾ ಅವರು ಜಸ್ಟ್ 29 ನಿಮಿಷ ಏನೋ ಇದ್ದರು, 29 ನಿಮಿಷ ಫ್ಯೂ ಸೆಕೆಂಡ್ಸ್ ಏನೋ ಇದ್ದರು. ಅದಾದಮೇಲೆ ಅಶ್ವಿನಿ ಮತ್ತು ಧ್ರುವಂತ್ ಅವರ ಒಂದು ಟರ್ನ್ ಬರುತ್ತೆ. ಅಲ್ಲಿ ನಿಜವಾಗ್ಲೂ ಅಶ್ವಿನಿ ಮತ್ತು ಧ್ರುವಂತ್ ಅವರ ಆಟವನ್ನು ಮೆಚ್ಚಲೇಬೇಕು. ಅಂದರೆ ಒಂದು ಟಾರ್ಗೆಟ್ ಫಿಕ್ಸ್ ಆಗಿಬಿಟ್ಟಿತ್ತು, ಅಲ್ಲಿ ಮೈಂಡ್ ಸೆಟ್ ಇರುತ್ತಲ್ಲ 70 ನಿಮಿಷನ ಬ್ರೇಕ್ ಮಾಡಬೇಕು ಅಂತ. ಸೊ ಆ ಟಾರ್ಗೆಟ್ನ ಅಂದರೆ ಕ್ರಾಸ್ ಮಾಡಬೇಕು ಅನ್ನುವಂತಹ ಒಂದು ದೃಢವಾದ ನಿಶ್ಚಯ ಮಾಡಿಕೊಂಡು ಅವರಿಬ್ಬರು ಚೆನ್ನಾಗಿ ಆಟ ಆಡಿದ್ರು. ರಾಶಿಕಾ ಮತ್ತು ರಘು ಅವರು ಸಿಕ್ಕಾಪಟ್ಟೆ ಅವರ ಏಕಾಗ್ರತೆಯನ್ನು ಕೆಡಿಸುವಂತಹ ಕೆಲಸ ಮಾಡಿದ್ರು, ಬಟ್ ಸ್ಟಿಲ್ ಅವರು ಅಲುಗಾಡಲಿಲ್ಲ. ಸೊ ಆ ಒಂದು ಕಮಿಟ್ಮೆಂಟ್ ಮತ್ತು ಕನ್ವಿಕ್ಷನ್ಗೆ ಮೆಚ್ಚಲೇಬೇಕು. ಅಶ್ವಿನಿ ಮತ್ತು ಧ್ರುವಂತ್ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಏಜ್ ಇಸ್ ಜಸ್ಟ್ ನಂಬರ್ ಅಂತ ಅಶ್ವಿನಿ ಅವರು ಪ್ರೂವ್ ಮಾಡಿದಂತೂ ಹೌದು ನಿನ್ನೆ ಈ ಒಂದು ಟಾಸ್ಕಲ್ಲಿ. ಅಂದರೆ ತುಂಬ ನಿಯತ್ತಾಗಿ ಯಾರಿಂದನೂ ಪುಷನ್ನು ತೆಗೆದುಕೊಳ್ಳದೇನೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಇಂಡಿವಿಜುವಲ್ ಟಾಸ್ಕ್ ಅಲ್ವಾ ಇದು, ಇಬ್ಬರಿಗೂ ಯಾಕಂದರೆ ಏಕಾಗ್ರತೆ ಕೆಡಿಸುವಂತಹ ಪ್ರಯತ್ನ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಅವರು 75 ನಿಮಿಷ ಸಮಥಿಂಗ್ ಅನಿಸುತ್ತೆ, ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು, ಅದಕ್ಕೊಂದು ಅಪ್ರಿಸಿಯೇಷನ್ ಬರಲೇಬೇಕು. ಸೊ ಫೈನಲಿ ಈಗ ಕಾವ್ಯ ಅವರು ಮೀಟರ್ ಬೇಕು ಮೀಟರ್ ಟಾಸ್ಕಲ್ಲಿ ಅಂದರೆ ಅವರ ಒಂದು ಬಕೆಟಲ್ಲಿ ಕಡಿಮೆ ಮಣ್ಣು ಬಿದ್ದಿದ್ದರಿಂದ ಮತ್ತು ಧ್ರುವಂತ್ ಮತ್ತು ಅಶ್ವಿನಿಯವರ ಬಕೆಟಲ್ಲಿ ಜಾಸ್ತಿ ಮಣ್ಣು ಹಾಕಿದ್ರಿಂದ ಗಿಲ್ಲಿ, ರಘು ಮತ್ತು ರಕ್ಷಿತಾ ಅವರೆಲ್ಲ ಸೇರಿಕೊಂಡು, ರಾಶಿಕಾ ಎಲ್ಲ ಸೇರಿಕೊಂಡು ಅವರಿಬ್ಬರು ಔಟ್ ಆಗ್ತಾರೆ. ಸೊ ಕಾವ್ಯ ಅವರು ಡೈರೆಕ್ಟಾಗಿ ಅಂದರೆ ಟಾಪ್ 6 ಕಂಟೆಂಡರ್ ಟಾಸ್ಕ್ ಆಡೋದಕ್ಕೆ ಅವರು ಕೂಡ ಸೆಲೆಕ್ಟ್ ಆಗ್ತಾರೆ. ಸೊ ಈಗ ನಿನ್ನೆ ಎಪಿಸೋಡ್ ಪ್ರಕಾರ ನಮ್ಮ ಧನುಷ್ ಮತ್ತು ಕಾವ್ಯ ಅವರು ಟಾಪ್ 6 ಕಂಟೆಂಡರ್ ಟಾಸ್ಕ್ನ ಆಡೋದಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಎಪಿಸೋಡ್ನ ಕೊನೆಯಲ್ಲಿ
ಈ ಒಂದು ತಾಕತ್ತಿದ್ರೆ ತಡ್ಕೋ ಅನ್ನುವಂತಹ ಟಾಸ್ಕಲ್ಲಿ ಗೆದ್ದು ನಮ್ಮ ಧ್ರುವಂತ್ ಮತ್ತು ಅಶ್ವಿನಿ ಅವರು ಅವರಿಬ್ಬರ ಮಧ್ಯೆ ಇನ್ನೊಂದು ಟಾಸ್ಕ್ ಆಗುತ್ತೆ, ಆ್ಯಕ್ಚುಲಿ ಇಂಡಿವಿಜುವಲ್ ಟಾಸ್ಕ್. ಆ ಒಂದು ಟಾಸ್ಕ್ ಆಡೋದಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಅದರಲ್ಲಿ ಯಾರು ಗೆಲ್ತಾರೋ ಅವರು ಟಾಪ್ 6 ಕಂಟೆಂಡರ್ ಟಾಸ್ಕ್ನ ಆಡೋದಕ್ಕೆ ಕ್ವಾಲಿಫೈ ಆಗ್ತಾರೆ. ಸೊ ಏನು ರಿಸಲ್ಟ್ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಇವತ್ತಿನ ಎಪಿಸೋಡನ್ನು ನೋಡಬೇಕಾಗುತ್ತೆ. ಬಟ್ ಸ್ಟಿಲ್ ನಾನು ಹೇಳಿದ್ನಲ್ಲ ಆಗಲೇ, ತುಂಬ ಇರಿಟೇಟಿಂಗ್ ಇತ್ತು ಎಪಿಸೋಡ್ ಅಂತೂ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಒಂದು ಬ್ರೀದಿಂಗ್ ಸ್ಪೇಸ್ ಥರ ಇದ್ದಿದ್ದು ಗಿಲ್ಲಿ ಅವರ ಕಾಮಿಡಿ. ಗಿಲ್ಲಿ ಎಲ್ಲೆಲ್ಲಿರ್ತಾರೋ ಅಲ್ಲಿ ಕಾಮಿಡಿಗೆ ಬರ ಅಂತೂ ಇರಲ್ಲ, ಸಖತ್ತಾಗಿತ್ತು. ಬಟ್ ರಾಶಿಕಾ ಅವ್ರದ್ದು ಮತ್ತು ಅಶ್ವಿನಿ ಅವ್ರದ್ದು ಜಗಳ ಸಿಕ್ಕಾಬಟ್ಟೆ ಟಾಕ್ಸಿಕ್ ಅಂತ ಅನ್ನಿಸ್ತು. ಅದ್ರ ಮಧ್ಯೆ ಈ ಕಾವ್ಯ ಅವರು ಧನುಷ್ ಅವರ ಇನ್ಫ್ಲೂಯೆನ್ಸ್ನಿಂದ ಬೇರೆ ರೀತಿಯೇ ಅಂದರೆ ಬಿಹೇವ್ ಮಾಡ್ತಿರೋದು, ಒಂದು ರೀತಿ ಕನ್ಫ್ಯೂಸಿಂಗ್ ಆಗಿ ಅವರು ಓಡಾಡ್ತಾ ಇರೋದು ಮನೆಯಲ್ಲಿ, ಅವರ ಆಟಕ್ಕೆ ಅದು ಒಳ್ಳೆಯದಂತೂ ಮಾಡಲ್ಲ ಅಂತ ಅಷ್ಟೇ ಹೇಳ್ಬೋದು. ಗಿಲ್ಲಿ ಅವರು ಹೇಳಿದಾಗೆ ಕಾವ್ಯ ಅವರಿಗೆ ಟೈಮ್ ಬಂದಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಆ್ಯಂಡ್ ಹಾಗೆಯೇ ಲೈವಲ್ಲಿ ಧನುಷ್ ಅವರು ಮಾಡಿರುವಂತಹ ಕಿತಾಪತಿಯನ್ನು ಎಪಿಸೋಡಲ್ಲಿ ಯಾಕೆ ತೋರಿಸಲ್ಲ? ಇದೆಲ್ಲದರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.